ಗೀತಾ ಮಹಾತ್ಮೆ. ಭಗವಂತನ ವಿಶ್ವರೂಪ ದರ್ಶನ ಸಿಗಬೇಕಾದರೆ ಪೂರ್ವಜನ್ಮದ ಸುಕೃತ ಪುಣ್ಯ ಫಲವಿರಬೇಕು. ದೇವತೆಗಳಿಗೂ ಅಲಭ್ಯವಾದುದು ಈ ದಿವ್ಯ ದರ್ಶನ. ಅರ್ಜುನನಿಗಾದ ದರ್ಶನವು ಅನನ್ಯ ಭಕ್ತಿಯಿಂದಲ್ಲದೆ ವೇದಾಧ್ಯಯನದಿಂದಾಗಲಿ ತಪಸ್ಸಿನಿಂದಾಗಲಿ ದಾನಗಳೇ ಮೊದಲಾದ ಇನ್ನಿತರ ಯಾವುದೇ ಸಾಧನಗಳಿಂದ ಸಾಧ್ಯವಿಲ್ಲ ಎಂದು ಭಗವಂತನೇ ಬೋಧಿಸುತ್ತಾನೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ನೀನು ನೋಡಿದ ದುರ್ಲಭವಾದ ಈ ವಿಶ್ವರೂಪವು ಯಾರಿಗೂ ಸುಲಭವಾಗಿ ಕಾಣಸಿಗದು. ದೇವತೆಗಳೂ ಕೂಡ ಸದಾಕಾಲ ಈ ರೂಪ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ. ಅರ್ಜುನ, ನೀನು ನೋಡಿದ ವಿಶ್ವರೂಪದಲ್ಲಿ ನಂಬಿಕೆ ಶ್ರದ್ಧೆಯನ್ನಿಟ್ಟು ಅದೇ ನಾನೆಂದು ತಿಳಿದು ನನ್ನ ಈ ಸೌಮ್ಯ ಮೂರ್ತಿಯನ್ನು ಯಾವಾಗಲೂ ಸೇವಿಸುತ್ತಿರು. ನಿನ್ನ ಉತ್ತಮ ಭವಿಷ್ಯಕ್ಕಾಗಿ ಬೋಧನೆ ಮಾಡಿದ ಈ ಗೀತೆಯ ಸಂದೇಶಗಳನ್ನು ಮರೆಯಬೇಡ. ನನ್ನ ಈ ವಿಶ್ವರೂಪವು ಮಾಯೆಯಲ್ಲ, ಅದೇ ನಿಜವಾದ ಸ್ವರೂಪ. ನೀನು ಕಂಡ ಈ ಅಪರೂಪ ದರ್ಶನವು ಅನನ್ಯ ಭಕ್ತಿಯಿಂದ ಕಠಿಣ ತಪಸ್ಸನ್ನು ಮಾಡಿದ ತಪಸ್ವಿಗಳಿಗಾಗಲಿ ಅಷ್ಟಾಂಗ ಯೋಗದ ಮೂಲಕ ಅಥವಾ ನಿರ್ವಿಕಲ್ಪ ಸಮಾಧಿಯ ಅನುಭವವಿರುವ ಯೋಗಿಗಳಿಗಾಗಲಿ ಆಗಿರುವುದಿಲ್ಲ. ದೇವತೆಗಳು ಕೂಡ ಈ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದು ಈ ಭಾಗ್ಯವು ಕೇವಲ ಅರ್ಜುನನಿಗೆ ಮಾತ್ರ ಲಭಿಸಿತು. ಮೊದಲು ಅರ್ಜುನನಿಗೆ ಮಾನಸಿಕ ದುಗುಡ ಉಂಟಾಗಿ ಸಾಗರದ ಅಲೆಗಳಂತೆ ಮನಸ್ಸು ವಿಚಲಿತಗೊಂಡಿತ್ತು. ಸೌಮ್ಯ ಮೂರ್ತಿಯನ್ನು ನೋಡುತ್ತಲೇ ಅವನ ಮನಸ್ಸಿನಲ್ಲಿ ಅಮಿತವಾದ ಸಂತೋಷ ಉಂಟಾಗಿ ಹೇಳುತ್ತಾನೆ, ನಾನು ಈಗ ನಿನ್ನ ನಿಜವಾದ ಮಾನವ ರೂಪವನ್ನು ನೋಡಿದೆನು. ಮಗುವು ಎಂತಹ ತಪ್ಪು ಮಾಡಿದರೂ ತಾಯಿಯು ಮಗುವನ್ನು ಎದೆಗಪ್ಪಿಕೊಂಡು ಮುದ್ದಾಡುವಂತೆ ನನಗೆ ಅಪರೂಪವಾದ ವಿಸ್ಮಯವಾದ ದಿವ್ಯ ರೂಪ ದರ್ಶನವನ್ನು ನೀಡಿ ಅನುಗ್ರಹಿಸಿದೆ. ಅರ್ಜುನ ಹೇಳುತ್ತಾನೆ, ನಾನು ಪರಿಶುದ್ಧನಾದೆ, ನನಗೆ ಇನ್ನು ಯಾವ ಭಯವೂ ಇಲ್ಲ. ನನ್ನ ಅಂತಃಕರಣವೆಂಬ ಪೀಠದಲ್ಲಿ ಆತ್ಮದೇವನ ಪ್ರತಿಷ್ಠೆಯಾಯಿತು. ನನಗೆ ಪುನರ್ಜನ್ಮ ಲಭಿಸಿತು. ನಿನ್ನ ಶಕ್ತಿ, ಸಾಮರ್ಥ್ಯ ಮತ್ತು ದೈವ ಬಲವನ್ನು ನೋಡಿ ನಾನು ಮೂಕ ವಿಸ್ಮಿತನಾದೆ. ನಾನು ಧನ್ಯನಾದೆ. ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ದಾಸನಾದ ನಾನು ನಿನ್ನ ಉಪದೇಶವನ್ನು ಪಾಲಿಸುತ್ತೇನೆ ಎನ್ನುತ್ತಾನೆ. ಹರಿ ಓಂ.